ವೀಕ್ಷಕರೇ, ಲೈಫ್ ಸೆಕ್ಯುಲರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಗೊತ್ತಿರುವಂತೆ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ GST ಕ್ಯಾನ್ಸಲ್ ಆಗಿದೆ. ಆದರೆ ಎಲ್ಲರಿಗೂ ಇರುವ ಡೌಟ್ ಏನು ಅಂದರೆ, ನಮ್ಮ ಹತ್ರ ಆಲ್ರೆಡಿ ಇನ್ಶೂರೆನ್ಸ್ ಇದೆ, ಅದರ ಕತೆ ಏನು? GST ಕಡಿಮೆ ಆಗುತ್ತಾ? ಇಲ್ಲ ಮುಂಚೆ ಎಷ್ಟು ಪ್ರೀಮಿಯಂ ಇತ್ತು ಅಷ್ಟೇ ಪೇ ಮಾಡಬೇಕಾ? ಆಲ್ರೆಡಿ ನಾನು ಸುಮಾರು ವರ್ಷ ಇನ್ಶೂರೆನ್ಸ್ GST ಸೇರಿ ಪೇ ಮಾಡೀನಿ. ಅದು ಎಲ್ಲ GST ಅಮೌಂಟ್ ರೀಫಂಡ್ ಬರುತ್ತಾ? ನಂದು ಇನ್ಶೂರೆನ್ಸ್ ಮಂತ್ಲಿ ಡೈರೆಕ್ಟ್ ಆಗಿ ಅಕೌಂಟಿಂದ ಕಟ್ ಆಗುತ್ತೆ. ಹಾಗಾದರೆ ನನಗೆ GST ಬೆನಿಫಿಟ್ ಹೇಗೆ ಸಿಗುತ್ತೆ? ನಮ್ಮದು ಇನ್ಶೂರೆನ್ಸ್ ಸ್ಯಾಲ್ರಿಯಲ್ಲೇ ಡಿಡಕ್ಷನ್ ಆಗುತ್ತೆ. ನಾವು ಏನು ಮಾಡಬೇಕು? ನಂದು ಇನ್ಶೂರೆನ್ಸ್ ಸೆಪ್ಟೆಂಬರ್ ಬಿಫೋರ್ ರಿನ್ವಾಲ್ ಇದೆ. ಇವಾಗ ಪೇ ಮಾಡಬೇಕಾ? ಇಲ್ಲ, ಸೆಪ್ಟೆಂಬರ್ 22ರ ನಂತರ ಮಾಡಬೇಕಾ? ಹಾಗೆ ಮಾಡಿದರೆ GST ಅಮೌಂಟ್ ಸೇವ್ ಆಗುತ್ತಾ? ನಂದು ಇನ್ಶೂರೆನ್ಸ್ ಪಾಲಿಸಿ ಲ್ಯಾಪ್ಸ್ ಆಗಿದೆ, ಅದು ಪೇ ಮಾಡಿದರೆ GST ಪೇ ಮಾಡಬೇಕಾ ಇಲ್ವಾ? ITC ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕತೆ ಏನು? ನಿಮ್ಮ ಈ ಎಲ್ಲ ಡೌಟ್ಸನ್ನು ನಾನು ನಿಮಗೆ ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. Listen to me now. ಹೌದು ವೀಕ್ಷಕರೇ, ಸೆಪ್ಟೆಂಬರ್ 3, 2025ರಂದು ನಡೆದ 56ನೇ GST ಕೌನ್ಸಿಲ್ ಮೀಟಿಂಗ್ನಲ್ಲಿ ಭಾರತ ಸರ್ಕಾರ ದೊಡ್ಡ ನಿರ್ಧಾರ ಮಾಡಿದೆ. ಈಗ ಪರ್ಸನಲ್ ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ GST ತೆಗೆದುಹಾಕಲಾಗಿದೆ. ಹಿಂದೆ ನಾವು ಏನು ಮಾಡ್ತಿದ್ದೆವು ಗೊತ್ತಾ? ಪಾಲಿಸಿ ಪ್ರೀಮಿಯಂಗೆ 18% ಎಕ್ಸ್ಟ್ರಾ GST ಪೇ ಮಾಡ್ತಾ ಇದ್ವಿ. ಅದು ನಮಗೆ ತುಂಬ ಬರ್ಡನ್ ಆಗಿತ್ತು. ಈಗ GST ಅನ್ನು ಸಂಪೂರ್ಣವಾಗಿ ತೆಗೆದಿದ್ದಾರೆ. ವೀಕ್ಷಕರೇ, ಒಂದು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ. ಪ್ರೀಮಿಯಂ 30,000 ಅಂದರೆ ಬಿಫೋರ್ GST ಎಲ್ಲ ಸೇರಿ ಟೋಟಲ್ ಬಿಲ್ 35,400 ಪೇ ಮಾಡಬೇಕಿತ್ತು. ಅಂದರೆ ಜಸ್ಟ್ GSTಗೆ 5,400 ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕಿತ್ತು. ಹಿರಿಯ ನಾಗರಿಕರು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ಪ್ರೀಮಿಯಂ 60,000 ಪ್ಲಸ್ GST ಸೇರಿ 70,800 ಪೇ ಮಾಡಬೇಕಿತ್ತು. ಆಲ್ರೆಡಿ ಪ್ರೀಮಿಯಂ ಹೆವಿ ಇದೆ, ಅದಕ್ಕೆ GST ಬೇರೆ ಎಕ್ಸ್ಟ್ರಾ ಇತ್ತು. ಹೀಗಾಗಿ ಡಬಲ್ ತಲೆನೋವು ಆಗಿತ್ತು. ಆದರೆ ಈಗ ಸೆಪ್ಟೆಂಬರ್ 22, 2025ರಿಂದ GST 0% ಅಂದರೆ ಪ್ರೀಮಿಯಂ ಎಷ್ಟು ಇರುತ್ತೆ ಅಷ್ಟೇ ಪೇ ಮಾಡಬೇಕು. ಒಬ್ಬ ರಮೇಶ್ ಅನ್ನೋ ವ್ಯಕ್ತಿಗೆ 35 ವರ್ಷ. ಅವನು ಲೈಫ್ ಇನ್ಶೂರೆನ್ಸ್ ಟರ್ಮ್ ಪ್ಲ್ಯಾನ್ ತೆಗೆದುಕೊಂಡಿದ್ದ. ಇಯರ್ಲಿ ಪ್ರೀಮಿಯಂ 25,000 ಪ್ಲಸ್ GST ಸೇರಿ 29,500 ಪೇ ಮಾಡುತ್ತಿದ್ದ. ಈಗ ಅವನ ಪಾಲಿಸಿ ರಿನ್ವಾಲ್ ಇದೆ ಅಕ್ಟೋಬರ್ನಲ್ಲಿ. ಹಾಗಾಗಿ ಅವನು ಪೇ ಮಾಡೋದು ಕೇವಲ 25,000 ಮಾತ್ರ. ಡೈರೆಕ್ಟ್ ಸೇವ್ ಆಗುತ್ತಿದೆ ಅವನಿಗೆ 4,500. ಸೊ ಇದರಿಂದ ಯಾರಿಗೆ ಲಾಭ ಆಗ್ತದೆ? ಟರ್ಮ್ ಪ್ಲ್ಯಾನ್ಸ್, ಯುಲಿಪ್ಸ್, ಎಂಡೋಮೆಂಟ್ ಪ್ಲ್ಯಾನ್ಸ್, ಹೆಲ್ತ್ ಇನ್ಶೂರೆನ್ಸ್, ಫ್ಯಾಮಿಲಿ ಫ್ಲೋಟರ್, ಸೀನಿಯರ್ ಸಿಟಿಜನ್ಸ್ ಎಲ್ಲರಿಗೂ GST ಬೆನಿಫಿಟ್ ಸಿಗುತ್ತೆ. ಆದರೆ ಗ್ರೂಪ್ ಅಥವಾ ಕಂಪನಿ ಇನ್ಶೂರೆನ್ಸ್ಗೆ 18% GST ಮುಂದುವರಿಯುತ್ತೆ. ಈಗ ಪ್ರಾಕ್ಟಿಕಲ್ ಉದಾಹರಣೆ ನೋಡೋಣ. ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ 40,000, GST ಸೇರಿ ಮುಂಚೆ 47,700 ಪೇ ಮಾಡಬೇಕಿತ್ತು. ಈಗ ಜಸ್ಟ್ 40,000 ಮಾತ್ರ ಪೇ ಮಾಡಬೇಕು. ಇದರಿಂದ ಅವರಿಗೆ ಪ್ರತಿ ವರ್ಷ 7,200 ರೂಪಾಯಿ ಸೇವ್ ಆಗುತ್ತದೆ. ಸೀನಿಯರ್ ಸಿಟಿಜನ್ಸ್ ಇನ್ಶೂರೆನ್ಸ್ ಪ್ರೀಮಿಯಂ 60,000, GST ಸೇರಿ ಹಿಂದೆ 70,800 ಪೇ ಮಾಡಬೇಕಿತ್ತು. ಈಗ 60,000 ಮಾತ್ರ. ECS ಮಂತ್ಲಿ ಪ್ರೀಮಿಯಂ ಸಪೋಸ್ LIC ಪಾಲಿಸಿ 2,500 ಇದ್ದರೆ ಮುಂಚೆ GST ಸೇರಿ 2,950 ಡೆಬಿಟ್ ಆಗ್ತಿತ್ತು. ಆದರೆ ಸೆಪ್ಟೆಂಬರ್ 22ರ ನಂತರ ನಿಮ್ಮ ಅಕೌಂಟಿಂದ 2,500 ಮಾತ್ರ ಡೆಬಿಟ್ ಆಗುತ್ತೆ. ಆದರೆ GST ಹೊಸ ಪಾಲಿಸಿ ಹಾಗೂ ಓಲ್ಡ್ ಪಾಲಿಸಿಗಳಿಗೆ ಇನ್ನು ಮುಂದೆ GST ಇರೋದಿಲ್ಲ. ಓಲ್ಡ್ ಆ್ಯಂಡ್ ನ್ಯೂ ಪಾಲಿಸಿಗಳಿಗೆ GST ಬೆನಿಫಿಟ್ ಸಿಗುತ್ತೆ. ಸ್ಯಾಲ್ರಿಯಲ್ಲೇ ಡಿಡಕ್ಷನ್ ಇದ್ದವರಿಗೂ ಓನ್ಲಿ ಪ್ರೀಮಿಯಂ ಅಮೌಂಟ್ ಮಾತ್ರ ಡಿಡಕ್ಷನ್ ಆಗುತ್ತೆ, GST ಇರೋದಿಲ್ಲ. ನಿಮ್ಮದು ಏನಾದರೂ 22 ಸೆಪ್ಟೆಂಬರ್ ಬಿಫೋರ್ ರಿನ್ವಾಲ್ ಇದ್ದರೆ ಅದಕ್ಕೆ GST ಸೇರಿ ಪೇ ಮಾಡಬೇಕು. ಬಿಫೋರ್ 22 ಸೆಪ್ಟೆಂಬರಲ್ಲಿ ಇರೋ ರಿನ್ವಾಲ್ಗಳಿಗೆ GST ಬೆನಿಫಿಟ್ ಸಿಗೋಲ್ಲ. ಬಟ್ ಅದೇ ಪಾಲಿಸಿ ನೆಕ್ಸ್ಟ್ ರಿನ್ವಾಲ್ ಮಾಡುವಾಗ ನಿಮಗೆ GST ಬೆನಿಫಿಟ್ ಸಿಗುತ್ತೆ. ನಿಮ್ಮ ಪಾಲಿಸಿ ಲ್ಯಾಪ್ಸ್ ಆಗಿದ್ದು ಅದು ಇವಾಗ ಪೇ ಮಾಡಿದರೆ GST ಪೇ ಮಾಡಲೇಬೇಕು. ಸೆಪ್ಟೆಂಬರ್ ನಂತರ ಇರುವ ರಿನ್ವಾಲ್ಗೆ ಮಾತ್ರ GST ಬೆನಿಫಿಟ್ ಸಿಗುತ್ತೆ. ನೀವು ಆಲ್ರೆಡಿ ಪೇ ಮಾಡಿರುವ GST ಅಮೌಂಟ್ ಯಾವುದೇ ಕಾರಣಕ್ಕೂ ರೀಫಂಡ್ ಬರುವುದಿಲ್ಲ. ಆದರೆ ವೀಕ್ಷಕರೇ, ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಅದು ಏನಂದರೆ, ಇನ್ಶೂರೆನ್ಸ್ ಕಂಪನಿಗಳು ಮೊದಲು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಳಸ್ತಿದ್ವು. ಈಗ GST ಇಲ್ಲ ಅಂದರೆ ಅವರಿಗೆ ITC ಸಿಗೋದಿಲ್ಲ.
ಸೊ ಕೆಲವೊಂದು ಕಂಪನೀಸ್ 2-5% ಪ್ರೀಮಿಯಂ ಅಡ್ಜಸ್ಟ್ ಮಾಡಬಹುದು. ಬಟ್ ಟೆನ್ಷನ್ ಬೇಡ, IRDAI ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಸೊ ಹಾಗಾಗಿ ಮೆಜಾರಿಟಿ ಇನ್ಶೂರೆನ್ಸ್ ಕಂಪನೀಸ್ ಬೆನಿಫಿಟ್ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಪಾಸ್ ಮಾಡ್ತಾರೆ. ಎಲ್ಲ ಪಾಲಿಸಿದಾರರಿಗೆ GST ಲಾಭ ಸಿಕ್ಕೇ ಸಿಗುತ್ತೆ. ನಮ್ಮ ಗೌರ್ಮೆಂಟ್ ಗೋಲ್ ತುಂಬ ಕ್ಲಿಯರ್ ಇದೆ. 2047 ಒಳಗೆ ಎಲ್ಲರಿಗೂ ಇನ್ಶೂರೆನ್ಸ್ ಇರಬೇಕು. ಇದಕ್ಕಾಗಿ GST ತೆಗೆದು ಹಾಕಿದ್ದಾರೆ. ಇದರಿಂದ ಮಿಡಲ್ ಕ್ಲಾಸ್ಗೆ ರಿಲೀಫ್, ಫಾರ್ಮರ್ಸ್ಗೆ ಸಪೋರ್ಟ್, ಪೆನ್ಷನ್ ಇರುವವರಿಗೆ ಕಂಫರ್ಟ್ ಆಗುತ್ತೆ. ಇನ್ಮುಂದೆ GST ತಲೆನೋವು ಇರುವುದಿಲ್ಲ. ವೀಕ್ಷಕರೇ, ಸಿಂಪಲ್ ಟೇಕ್ ವೇ: ಸೆಪ್ಟೆಂಬರ್ 22, 2025 ನಂತರ ರಿನ್ವಲ್ ECS SSS ಪ್ರೀಮಿಯಂ ಮೇಲೆ GST ಇಲ್ಲ. ಆಲ್ರೆಡಿ ಪೇ ಮಾಡಿದ GST ರೀಫಂಡ್ ಆಗೋದಿಲ್ಲ. ಸೊ ಇನ್ನು ವೇಟ್ ಮಾಡಬೇಡಿ. ನಿಮಗೆ ಸೂಟ್ ಆಗೋ ಇನ್ಶೂರೆನ್ಸ್ ತೆಗೆದುಕೊಳ್ಳಿ. ನಿಮ್ಮ ಫ್ಯಾಮಿಲಿ ಸೇಫ್ ಮಾಡಿ. ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗಾಗಿ ಮತ್ತೆ ಇನ್ಶೂರೆನ್ಸ್ ಹಾಗೂ ಫೈನಾನ್ಸಿಯಲ್ ಇನ್ಫಾರ್ಮೇಷನ್ ತೆಗೆದುಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ಧನ್ಯವಾದಗಳು.